ಬೀದರಲ್ಲಿ ಗಲಾಟೆ ಕೆಡಿಪಿ ಸಭೆಯಲ್ಲಿ ಸಂಭವಿಸಿದ್ರೆ ಕೊಪ್ಪಳದಲ್ಲೂ ಕೂಡ ರೈಲ್ವೆ ಮೇಲ್ಸೇತುವೆಯ ಉದ್ಘಾಟನೆ ಸಂದರ್ಭದಲ್ಲಿ ಅಥವಾ ಕಾಮಗಾರಿಗೆ ಚಾಲನೆ ನೀಡುವ ಸಂದರ್ಭದಲ್ಲಿ ಗಲಾಟೆ ಆಗಿದೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಶಿಷ್ಟಾಚಾರವನ್ನ ಪಾಲನೆ ಮಾಡದೇ ಇರೋದು. ಸ್ಥಳೀಯ ಜನಪ್ರತಿನಿಧಿಗಳ ಹೆಸರನ್ನ ಕೈಬಿಟ್ಟಿದ್ದಕ್ಕೆ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸಚಿವ ಸೋಮಣ್ಣ ಅವರ ಮೇಲೆ ಕುರ್ಚಿಯನ್ನು ಎಸೆಯುವಂಥ ಪ್ರಯತ್ನ ಆಗಿದೆ. ಕಾಂಗ್ರೆಸ್ ಕಾರ್ಯಕರ್ತರು ಶಂಕುಸ್ಥಾಪನೆಯನ್ನು ಮುಗಿಸಿ ಹೋಗುವಾಗ ಕುರ್ಚಿಯನ್ನು ತೂರಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಈ ವೇಳೆ ಕುರ್ಚಿಯನ್ನು ತಡೆದಿದ್ದಾರೆ ವಿ ಸೋಮಣ್ಣ ಅಂಗರಕ್ಷಕರು. ಗಿಣಿಗೇರ ಟು ಮುನಿರಾಬಾದ್ ನಡುವಿನ ರೈಲ್ವೆ ಕಾಮಗಾರಿ ಅದು. ಗಿಣಿಗೇರದಿಂದ ಮುನಿರಾಬಾದ್ವರೆಗಿನ ರೈಲ್ವೆ ಕಾಮಗಾರಿಯ ಚಾಲನೆ ಸಂದರ್ಭದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳ ಹೆಸರನ್ನು ಕೈಬಿಡಲಾಗಿದೆ ಅನ್ನೋದು ಅವರ ಆಕ್ಷೇಪಕ್ಕೆ ಮತ್ತು ಆಕ್ರೋಶಕ್ಕೆ ಕಾರಣ. ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಸಚಿವ ಶಿವರಾಜ್ ತಂಗಡಗಿ ಕೂಡ ವಿ ಸೋಮಣ್ಣ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೇರವಾಗಿ ಸೋಮಣ್ಣ ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಚಿವ ಶಿವರಾಜ್ ತಂಗಡಗಿ. ವೇದಿಕೆ ಮುಂದೆ ಕೈ ಕಾರ್ಯಕರ್ತರು ಸೋಮಣ್ಣ ವಿರುದ್ಧ ಧಿಕ್ಕಾರವನ್ನು ಕೂಗಿದ್ದಾರೆ. ವೇದಿಕೆ ಮುಂಭಾಗದಲ್ಲಿದ್ದಂಥ ಕುರ್ಚಿಯನ್ನು ಎಸೆದು ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಮುಂದೆ ಯಾವ ಸ್ಥಳದಲ್ಲಿ ಗಲಾಟೆ ನಡೀತೋ ಕೇಂದ್ರ ಸಚಿವರ ವಿರುದ್ಧ ಶಿಷ್ಟಾಚಾರ ಉಲ್ಲಂಘನೆಯ ಕಾರಣಕ್ಕಾಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಅದೇ ಘಟನೆಯ ಸ್ಥಳದಿಂದ ನಮ್ಮ ಪ್ರತಿನಿಧಿ ನಾಗರಾಜ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಇಂದು ಗಿಣಿಗೇರಿ ಮುನಿರಾಬಾದ್ನ ರೈಲ್ವೆಯ ಮೇಲ್ಸೇತುವೆಯ ಅಡುಗಲ್ಲು ಸಮಾರಂಭವನ್ನು ಸ್ವತಃ ಕೇಂದ್ರ ರೈಲ್ವೆ ಸಚಿವರಾದಂಥ ವಿ ಸೋಮಣ್ಣನವರು ನೆರವೇರಿಸಬೇಕಾಗಿತ್ತು. ಅದೇ ರೀತಿಯಾಗಿ ಕೂಡ ನೆರವೇರಿಸಿದ್ದಾರೆ. ಆದರೆ ಇದೀಗ ಆ ಕಾರ್ಯಕ್ರಮ ಅಡುಗಲ್ಲು ಸಮಾರಂಭ ರಾಜಕೀಯ ಜಟಾಪಟಿಗೆ ಕಾರಣವಾಗಿರುತ್ತದೆ. ಸ್ವತಃ ಏನಂದರೆ ಈಗ ಪ್ರೋಟೋಕಾಲ್ ಪ್ರಕಾರ ಸ್ವತಃ ಸಚಿವರಾದ ಶಿವರಾಜ್ ತಂಗಡಿಯವರನ್ನ ಮತ್ತು ಸಂಸದ ರಾಘವೇಟ್ನಾಳ್ ಅವರು, ಸಂಸದ ರಾಜಶೇಖರ್ ಇಟ್ನಾಳ್ ಮತ್ತು ಶಾಸಕರಾದ ರಾಘವೇಟ್ನಾಳ್ ಅವರನ್ನ ಈ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಆಹ್ವಾನ ನೀಡಿಲ್ಲ ಮತ್ತು ಅದ್ರ ಜೊತೆಗೆ ಪ್ರೋಟೋಕಾಲ್ ಪ್ರಕಾರ ಹೆಸರು ಹಾಕಿಲ್ಲ ಅಂತೇಳಿ ಸ್ವತಃ ಸಚಿವರು ಆದಿಯಾಗಿ ಅವರ ಕಾರ್ಯಕರ್ತರು ಕಾರ್ಯಕ್ರಮವನ್ನು ಬಹಿಷ್ಕಾರ ಹಾಕಿರೋದು. ಅದ್ರ ಜೊತೆಗೆ ಏನಂದರೆ ಕಾರ್ಯಕ್ರಮದಲ್ಲಿ ಸ್ವತಃ ವಿ ಸೋಮಣ್ಣನ ವಿರುದ್ಧ ಘೋಷಣೆ ಕೂಗಿ ಇದೀಗ ಕೆಲವಷ್ಟು ಏನಂದರೆ ಇಲ್ಲಿ ಪ್ರತಿಭಟನೆ ಮಾಡಿದ್ದು ನಾವು ದೃಶ್ಯಗಳು ನೋಡ್ತಾ ಇರ್ಬೋದು. ಇವತ್ತು ಇಟ್ನಾಳ ಗ್ರಾಮದ ಸಮೀಪದಲ್ಲಿ 77ರ ಮೇಲ್ಸೇತುವೆ ಕಾಮಗಾರಿಯ ಅಡಗಲ್ಲು ಸಮಾರಂಭ ನೆರವೇರ್ತಿತ್ತು. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಇದೀಗ ಚೇರನ್ನು ಏನಂದರೆ ಎಸೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನು ಈ ಕಾರ್ಯಕ್ರಮದಲ್ಲಿ ನಮ್ಮ ಸಚಿವರ ಹೆಸರಿಲ್ಲ ಮತ್ತು ಅದರಾಗಿ ಸಂಸದರ ಹೆಸರಿಲ್ಲ, ಶಾಸಕರ ಹೆಸರಿಲ್ಲ. BJP ವಿ ಸೋಮಣ್ಣರವರು ರಾಜಕೀಯ ಸಲುವಾಗಿ ನಮ್ಮನ್ನೆಲ್ಲರೂ ಹೆಸರನ್ನು ಬಿಟ್ಟು ಈ ರೀತಿ ರಾಜಕೀಯ ಮಾಡ್ತಾ ಇದ್ದಾರೆ ಮತ್ತು ರಾಜಕೀಯ ಕಾರ್ಯಕ್ರಮವಾಗಿ ಈ ಕಾರ್ಯಕ್ರಮ ಮಾರ್ಪಟ್ಟಿದೆ ಅಂತೇಳಿ ಸ್ವತಃ ಚೇರನ್ನು ಎಸೆದು ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು. ಅದ್ರ ಜೊತೆಗೆ ಏನಂತಂದರೆ ನೇರವಾಗಿ ಸಚಿವರು, ಶಾಸಕರು, ಸಂಸದರು ಇದ್ದ ಸಂದರ್ಭದಲ್ಲಿ ಅವರ ಕಾಂಗ್ರೆಸ್ ಕಾರ್ಯಕರ್ತರು ವಿ ಸೋಮಣ್ಣ ವಿರುದ್ಧ ಘೋಷಣೆ ಕೂಗಿದ್ರು. ಅದರ ಜೊತೆಗೆ ಧಿಕ್ಕಾರನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಇಂಥ ಸಂದರ್ಭದಲ್ಲಿ ಸಚಿವ ವಿ ಸೋಮಣ್ಣ ಅವರು ಮತ್ತು ಸಚಿವ ಶಿವರಾಜ್ ತಂಗಡಿ ಮತ್ತು ಶಾಸಕರಾದ ರಾಘವೇಂದ್ರ ಇಟ್ನಾಳ್ ನಡುವೆ ಕೂಡ ಮಾತಿನ ವಾಗ್ವಾದ ಕೂಡ ನಡೀತಾ ಅಂತ ಹೇಳ್ಬೋದು. ಇಂಥ ಸಂದರ್ಭದಲ್ಲಿ ವಿ ಸೋಮಣ್ಣ ಹೇಳೋ ಪ್ರಕಾರ ಇಲ್ಲ, ಯಾರ ಹೆಸರನ್ನು ಕೂಡ ನಾವು ಬಿಟ್ಟಿಲ್ಲ, ಏನು ಅಡಿಗಲಂಬ ಸಮಾರಂಭ ಇದೆ ಅಲ್ಲಿ ಶಿಲಾನ್ಯಾಸ ಒಂದು ಕಲ್ಲನ್ನು ಹಾಕಿದ್ವಿ, ಅಲ್ಲಿ ಎಲ್ಲರ ಹೆಸರನ್ನು ಕೂಡ ನಾವು ನಮೂದು ಮಾಡಿದ್ವಿ ಅಂತೇಳಿ ಹೇಳಿರುವಂಥದ್ದು. ಆದರೆ ಇವರು ಸಚಿವ ಶಿವರಾಜ್ ತಂಗಡಿ ಹೇಳೋರ ಪ್ರಕಾರ ನಮ್ಮ ಹೆಸರನ್ನು ವೇದಿಕೆ ಮೇಲೆ ಹಾಕಿಲ್ಲ, ವೇದಿಕೆ ಸ್ಕ್ರೀನ್ ಬರ್ತಾ ಆ ಸ್ಕ್ರೀನಲ್ಲಿ ಹಾಕಿಲ್ಲ, ಕೇವಲ ಇಲ್ಲಿ ಏನು ಕಲ್ಲನ್ನಿದೆ ಅಡಿಗಲ್ ಕಲ್ಲನ್ನು ಮಾತ್ರ ನಮ್ಮ ಹೆಸರನ್ನು ನಮೂದಿ ಮಾಡಿದರೆ ರಾಜಕೀಯ ಸಲುವಾಗಿ ಈ ರೀತಿ ಸ್ವತಃ ಏನಂದರೆ ವಿ ಸೋಮಣ್ಣವರು ಮತ್ತು ಜೊತೆಗೆ BJP ಅವರು ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿರ್ತು. ಒಟ್ಟಾರೆ ಅಂತಂದರೆ ಈ ಕಾರ್ಯಕ್ರಮ ಇತ್ತು ಅಡಿಗಲ್ಲು ಸಮಾರಂಭ ಇದೀಗ ಸಂಪೂರ್ಣವಾಗಿ ರಾಜಕೀಯವಾಗಿರುತ್ತದೆ ಮತ್ತು ರಾಜಕೀಯ ಕೆಸಕ್ಕೆ ಕಾರಣವಾಗಿರುತ್ತದೆ. ಇದಿಷ್ಟು ಏನಂದರೆ ಇಲ್ಲಿನ ಚಿತ್ರಣ ತಿಳಿಯಬಹುದು. ಕ್ಯಾಮ್ರಾ ಪರ್ಸನ್ ಅಂಜಮ್ ಜೊತೆ ನಾಗರಾಜ್, ಟಿಎಫ್ ಕೊಪ್ಪಳ. ಕೊಪ್ಪಳದಲ್ಲಿ ಗಲಾಟೆ ಬಳಿಕ ಸಚಿವ ಶಿವರಾಜ್ ತಂಗಡಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಲ್ಲಿ ಸರ್ವಾಧಿಕಾರ ನಡೆಯೋದಿಲ್ಲ, ಇವರು ಸದ್ದಾಂ ಹುಸೇನ್ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ವೇದಿಕೆ ಮತ್ತು ಶಂಕುಸ್ಥಾಪನೆ ಕಲ್ಲಿನಲ್ಲಿ ನಮ್ಮ ಹೆಸರುಗಳಿಲ್ಲ. ಜನಪ್ರತಿನಿಧಿಗಳಿಗೆ ಗೌರವ ಕೊಡಬೇಕು, ಅದು ಸಿಗದೇ ಇದ್ದಾಗ ನಮ್ಮ ಕಾರ್ಯಕರ್ತರು ಸಹಿಸಿಕೊಳ್ಳೋದಿಲ್ಲ. ತಂಗಡಿಗೆ ಪಟಾಲಂ ಕರೆದುಕೊಂಡು ಬಂದಿದ್ದಾರೆ ಅಂತ ವಿ ಸೋಮಣ್ಣ ಹೇಳ್ತಾರೆ. ಸೋಮಣ್ಣ ಅವರಿಂದ ಇಂತಹ ಹೇಳಿಕೆಯನ್ನು ನಾನಂತೂ ನಿರೀಕ್ಷೆ ಮಾಡಿರಲಿಲ್ಲ. ಇವರು ಮೋದಿಯನ್ನು ದೇವಮಾನವ ಅಂತಾರೆ. ಇದನ್ನು ಕೊಪ್ಪಳ ಜನ ಸಹಿಸಿಕೊಳ್ಳುವುದಿಲ್ಲ ಅಂತ ಹೇಳಿ ಶಿವರಾಜ್ ತಂಗಡಗಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಒಂಥರ
ಈ ನಮ್ಮ ಕಣ್ಣಿದ್ರಿಗೆ ಕಾಣುತ್ತಲ್ಲ ರೀ ಸ್ಟೇಜ್ ಮೇಲೆ LED ನೋಡಿ, ಆ LED ಒಳಗೆ ಸೋಮಣ್ಣವ್ರ ಹೆಸರು ಮಾತ್ರ ಇದೆ. ಸೋಮಣ್ಣವ್ರ ಹೆಸರಿದೆ. ಮತ್ತೆ ಇಲ್ಲಿ ಕಲ್ಲಿನೊಳಗೆ ಹಾಕಿನಿ ಅಂತ ಈಗ ಹೇಳ್ತಾ ಇದ್ದಾರೆ. ಮೂಲೆಗಿಟ್ಟು ಕಲ್ಲು ವೇದಿಕೆಗೆ ಇರ್ಬೇಕಲ್ಲ. ಪ್ರೋಟೋಕಾಲ್ ಮೇಂಟೈನ್ ಮಾಡಲಿಲ್ಲ ಅಂತಂದರೆ ಇದು ಒಳ್ಳೇದಲ್ಲ. ತಾನೊಬ್ಬ ಸೀನಿಯರ್ ಲೀಡರ್ ಆಗಿ ಒಂಥರ ಇವ್ರು ಹೆಂಗಾಗಿದೆ BJP ಅವರು ಅಂತಂತಂದರೆ ಸದ್ದಾಮ್ ಹುಸೇನ್ ಆದಂಗೆ ಆಗಿದ್ದಾರೆ. ಇವರು ಸರ್ವಾಧಿಕಾರಿ, ಇವ್ರದ್ದು ಸರ್ವಾಧಿಕಾರಿ ಏಕಚಕ್ರಾಧಿಪತಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಜನರು ಇಲ್ಲಿ ಒಪ್ಕೊಳಗಲ್ಲ. ಇದು ಕೊಪ್ಪಳ ಜಿಲ್ಲೆ. ಈ ಕೊಪ್ಪಳ ಜಿಲ್ಲೆದಾಗ ಸರ್ವಾಧಿಕಾರಿಯನ್ನು ಎಂದೂ ಒಪ್ಕೊಳಕ್ಕೂ ಸಾಧ್ಯನೇ ಇಲ್ಲ. ನೋಡಿ, ಕಲ್ಲಲ್ಲೆಲ್ಲ ಇಂಪಾರ್ಟೆಂಟು. ವೇದಿಕೆ ಮ್ಯಾಗ ಸ್ಕ್ರೀನ್ ಮೇಲೆ ಹೆಸರಿಲ್ಲ, ಅಲ್ಲೇ ಭೂಮಿ ಪೂಜೆಯಲ್ಲಿ ಹೆಸರಿಲ್ಲ ಅಂದರೆ ಜನಪ್ರತಿನಿಧಿಗಳಿಗೆ ಗೌರವ ಇಲ್ಲ. ಅದನ್ನು ನಮ್ಮ ಕಾರ್ಯಕರ್ತರು ಸಹಿಸ್ಕೊಳಂಗಲ್ಲ. ನಮ್ಮ ಕಾರ್ಯಕರ್ತರಿಲ್ಲದ ನಾವೆಲ್ಲಿದ್ದೀವಿ? ನಾವು ಕಾರ್ಯಕರ್ತರಿದ್ದರೆ ನಾನು ಮಂತ್ರಿ ಆಗ್ಬೋದು, ಅದು MLA ಆಗ್ಬೋದು, ಅದು MP ಆಗ್ಬೋದು. ಕಾರ್ಯಕರ್ತರು ಭಾಳ ಸ್ಪಷ್ಟ. ನಾವು ಸಹಿಸ್ಕೊಳಕ್ಕೆ ತಯಾರಿದ್ದೀವಿ ಹೆಸರಿಲ್ಲ ಅಂದ್ರೂ. ಆದರೆ ಕಾರ್ಯಕರ್ತರು ಸಹಿಸ್ಕೊಳಂಗಿಲ್ಲ. ಆದರೆ ಇದನ್ನು ಅರ್ಥ ಮಾಡ್ಕೋಬೇಕು. ಅದ್ರ ಜೊತೆಗೆ ಭಾಷಣದೊಳಗೆ ಏನು ಹೇಳ್ತಾರೆ? ನಾವು ಪಟಾಲಂ ಕರ್ಕೊಂಬರಂತೆ. ನಮಗೇನು ಗೊತ್ತೇ ಇಲ್ಲಿದ್ರು. ಪಟಾಲಂ ಕರ್ಕೊಂಬರೋಂಥ ಅವಶ್ಯಕತೆ ನಮಗಿಲ್ಲ. ಆ ಸಂಸ್ಕಾರನೂ ನಮ್ಮದಲ್ಲ, ಆ ಸಂಸ್ಕೃತಿನೂ ನಮ್ಮದಲ್ಲ. ಪಟಾಲಮ್ಮನ ಕರ್ಕೊಂಡು ಅಡ್ಡಾಡೋದು ಅದು 100ಕ್ಕೆ 100. ಅವ್ರು ಹೇಳ್ತಾರಲ್ಲ, ಮೋದಿಯವ್ರ ಮೇಲಿದ್ದ ಆಕಾಶದಿಂದ ಕೆಳಗಿಳಿದು ಬಿಟ್ಟಾರ ಅವರೊಬ್ಬರೇ ಅಂತ ಹೇಳಿದ್ರಲ್ಲ, ದೇವಮಾನವ ಅಂತ ಹೇಳಿದ್ರಲ್ಲ. ಮತ್ತೆ ಇದು ನಾವು ಈ ದೇಶದ ಜನ ಒಪ್ಕೊ